ಆರ್ಎಸ್ಎಸ್ ನಲ್ಲಿ ಸರಿಯಾದ ನಾಯಕರಿಲ್ಲ, ಬೇರೆಯವರನ್ನ ತಮ್ಮತ್ತ ಸೆಳೆದುಕೊಳ್ತಾರೆ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ್ರು ಸಚಿವರು. ಅಂಬೇಡ್ಕರ್ ಕೂಡ ಆರ್ಎಸ್ಎಸ್ ಅನ್ನ ವಿರೋಧಿಸಿದ್ರು ಅಂತ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಒಂಥರ ಭಿನ್ನ ಹೇಳಿಕೆಗಳಿದೆ ಸರ್. ಈಗ ಡಿ.ಕೆ. ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆ ಆಡ್ತಾರೆ, ನಾನು ಕೂಡ ಆರ್ಎಸ್ಎಸ್ ಅವರೇ ನೋಡಿ, ಅವರು ಹೇಳಿರುವಂತ ಉದ್ದೇಶನೇ ಬೇರೆ. ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರು ಅಷ್ಟೇ. ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ, ನಿಮಗೆ ಇತಿಹಾಸ ಇದೆ. ಇತಿಹಾಸ ಇಲ್ಲ ಅಂತ ಈಗ ಕಾಂಗ್ರೆಸ್ಗೆ 1885ನೇ ಇಸ್ವಿಯಿಂದ ನಮ್ಮ ಪಕ್ಷ ಇದೆ, ನಮ್ದು ಇತಿಹಾಸ ಇದೆ. RSS ಕೂಡ ಇತಿಹಾಸ ಇದೆ. ಅದು ಇತಿಹಾಸದ ನೋಡಿದ್ರೆ ಗೊತ್ತಾಗ್ತದೆ. ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ RSS ಇಲ್ವೇ ಇಲ್ಲ. ಅದರ ಅವರ ಇತಿಹಾಸ. ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು, ಭಗತ್ ಸಿಂಗ್ ಬೇಕು. ಯಾಕೆಂತ ಹೇಳಿದ್ರೆ ಅವರಲ್ಲಿ ಯಾರೂ ಇಲ್ಲ, ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ. ಅದಕ್ಕೆ ಬೇರೆ ಕಡೆ ಹುಡ್ಕೊಂಡು ಅವ್ರನ್ನ ಕರ್ಕೊಂಡ್ಬಂದು ಅದನ್ನೆಲ್ಲ ಕೂಡ ಜನರಿಗೆ ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್